ನಮಸ್ಕಾರ ರೀ ಎಲ್ಲರಿಗೆ ಉದುರು ಉಪ್ಪಿಟ್ಟು ಮಾಡೋ ತೋರಿಸ್ತೀನಿ ಬನ್ನಿ ರೀ. ಈಗ ಒಂದು ಗ್ಲಾಸ್ ರವೆ ತೊಗೊಂಡು ನೋಡಿರಿ. ಈಗ ನಾನು 1.5 ಗ್ಲಾಸ್ ರವೆ ತೊಗೊತೀನಿ ರೀ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊರಿ. ಈಗ 1 ಗ್ಲಾಸ್ನೇ ಮೇಲೆ ಇಷ್ಟು ತೊಗೊತೀನಿ ನೋಡಿರಿ. ಅರ್ಧ ಗ್ಲಾಸು ಇಷ್ಟು ತೊಗೊಂಡೆ ನೋಡಿರಿ ನಾನು. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊರಿ. ಈಗ ನೋಡಿರಿ, ಜೀರಿಗೆ ಸಾಸಿವೆ ರೀ, ಉದ್ದಿನಬೇಳೆ, ಕಡಲೆಬೇಳೆ ನೋಡಿರಿ. ಇದು ಹೆಚ್ಚಿಟ್ಕೊಂಡು ನೋಡಿರಿ. ಉಳ್ಳಾಗಡ್ಡಿ ರೀ, ಕರಿಬೇವು, ಒಣ ಮೆಣಸಿನ್ಕಾಯಿ ಹಾಕಕತ್ತೀನಿ ರೀ. ಅದಕ್ಕೆ ಟಮಾಟೆ ಹಣ್ಣು ರೀ, ಇಷ್ಟು ಬೇಕು ನೋಡಿರಿ. ಅದಕ್ಕೆ ನೋಡಿರಿ, ಈಗ ಒಂದು ಅದು ಇಟ್ಟರಿ ಕಡಾಯಿ. ಈಗ ರವೆ ಹುರ್ಕೋಬೇಕು ನೋಡಿರಿ. ಇದಕ್ಕೆ ಹಾಕಕತ್ತೀನಿ ನೋಡಿರಿ. ರವೆ ಆಗಲೇ ತೊಗೊಂಡಿದ್ನಲ್ಲ ರೀ. ಇದು ಹುರಿಬೇಕು ರೀ. ಇದಕ್ಕೆ ರವೆ ಸ್ವಲ್ಪ ಬಿಸಿ, ಫುಲ್ಲು ಕೆಂಪಗಾಗತ್ತಕೇನು ಹುರಿಬೇಡ್ದ್ರೆ ಅದು ಸ್ವಲ್ಪ ಬಿಸಿ ಆಗ್ಬೇಕು ರೀ. ಅದು ಹಸಿ ಸ್ಮೆಲ್ ಇರ್ತದಲ್ಲ ರೀ ರವೆ, ಅದು ಹೋಗತ್ತಕ್ಕೆ ಸ್ವಲ್ಪ ಸಣ್ಣ ಸ್ಲೋ ಇಟ್ಟು ಹುರ್ಕೋಬೇಕು ರೀ. ಹಿಂಗೆ ಈ ಥರ ಹುರಿದೆ ನೋಡಿರಿ ನಾನು. ಈಗ ಕಡಾಯಿ ಇಟ್ಟೆ ನೋಡಿರಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕು ಎಷ್ಟು ಎಣ್ಣೆ ಹಾಕ್ಯಾರಿ. ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕು ರೀ. ಎಣ್ಣೆ ಹಾಕೋ ತೋರಿಸಿಲ್ಲ ನಾನು ನಿಮ್ಗೆ. ಜೀರಿಗೆ ಸಾಸಿವೆ ಹಾಕಕತ್ತೀನಿ ನೋಡಿರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರ್ತದೆ ರೀ. ಅದು ಈಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕಕತ್ತೀನಿ ನೋಡಿರಿ. ಎಣ್ಣೆ ಕಾಯ್ದು ಜೀರಿಗೆ ಸಾಸಿವೆ ಕಾಯ್ದಲ್ಲ ರೀ. ಈಗ ಹಾಕಿ ನೋಡಿರಿ. ಈಗ ಸ್ವಲ್ಪ ಕೆಂಪಗಾಗತ್ತೆ ಕುಕ್ಕೋಬೇಕು ರೀ. ಇದು ಎಣ್ಣೆ ಜಾಸ್ತಿ ಹಾಕಿನಿ ರೀ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿರಿ. ಎಣ್ಣೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆಂದ ಬರ್ತದೆ ರೀ ಉಪ್ಪಿಟ್ಟು. ಈ ಥರ ಹುರ್ಕೋಬೇಕು ನೋಡಿರಿ. ಎಣ್ಣೆಗ ಕೆಂಪಗಾಗತ್ತೆ ಹುರಿಬೇಕು ರೀ. ಇದು ಈಗ ಸ್ವಲ್ಪ ಕೆಂಪಗಾಗಿದ್ರಿ. ಉಳ್ಳಾಗಡ್ಡೆ ಹಾಕಕತ್ತೀನಿ ನೋಡಿರಿ. ಈಗ ಇಷ್ಟು ಉಳ್ಳಾಗಡ್ಡೆ ಹಾಕಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊರಿ ಉಳ್ಳಾಗಡ್ಡಿ. ತಿರುಗಬೇಕು ರೀ. ಈಗ ಎಣ್ಣೆ ಫ್ರೈ ಆಗ್ಬೇಕಲ್ರಿ. ಈಗ ಈ ಥರ ತಿರುಗಬೇಕು ನೋಡಿರಿ. ಕರಿಬೇವು ಹಾಕಕತ್ತೀನಿ ನೋಡಿರಿ. ಕರಿಬೇವು, ಒಣ ಮೆಣಸಿನ್ಕಾಯಿನ ಹಾಕಿಬಿಡ್ತೀನಿ ರೀ. ಈಗ ಒಣ ಮೆಣಸಿನ್ಕಾಯಿ ಹಾಕಿ ಟೇಸ್ಟ್ ಭಾಳ ಚಂದ ಆಗ್ತದೆ ರೀ. ನೋಡಿರಿ, ಮಾಡಿ ನೋಡಿರಿ. ಒಣ ಮೆಣಸಿನ್ಕಾಯಿ ಹಾಕಿ ಈ ಥರ ಸ್ವಲ್ಪ ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಇದು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ. ಮತ್ತು ಆ ಟಮಾಟೆ ಹಣ್ಣು ಹಾಕ್ಬೇಕು ನೋಡಿರಿ. ಹಾಕಿದೆ ನೋಡಿರಿ ಟಮಾಟೆ ಹಣ್ಣು. ಈಗ ಉಪ್ಪು ಹಾಕ್ಕೋಬೇಕು ರೀ. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ರೀ. ನೋಡಿ ಹಾಕಿರಿ ಉಪ್ಪು ರೀ. 1 ಸ್ಪೂನ್ನೇ, ಇನ್ನೊಂದು ಸ್ಪೂನ್ 1.5 ಸ್ಪೂನ್ ಹಾಕಿಡೋದು ನೋಡಿರಿ. ಇದಕ್ಕೆ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ ನೋಡಿ. ಬಿಸಿ ಈ ಥರ ಫ್ರೈ ಮಾಡ್ಬೇಕು ನೋಡಿರಿ. ಈ ಥರ ಫ್ರೈ ಮಾಡಿದ್ಮೇಲೆ ಈ ಥರ ಹಾಕ್ರಿ. ಚೆಂದ ಬಾಡಬೇಕು ಎಣ್ಣೆಗೆ. ಎಣ್ಣೆ ನೋಡಿರಿ ಈಗೆಲ್ಲ ಕೆಂಪಗಾಗ್ಯದ ನೋಡಿರಿ. ಈಗ ಈ ಥರ ಆಗ್ಬೇಕು ನೋಡಿರಿ. ಸ್ವಲ್ಪ ಎಷ್ಟೊತ್ತಾಗ ಫ್ರೈ ಮಾಡ್ಕೋಬೇಕು ರೀ. ನಾನು ನೀರು ಇಡಕತ್ತೀನಿ ನೋಡಿರಿ. 2.5 ಗ್ಲಾಸ್ ನೀರು ಇಡ್ತೀನಿ ನೋಡಿರಿ. 1.5 ಗ್ಲಾಸಿಗೆ 2.5 ಗ್ಲಾಸ್ ನೀರು ಇಡ್ತೀನಿ ನೋಡಿರಿ. 2 ಹಾಕಿದೆ ರೀ. ಈಗ ಸಣ್ಣ ಗ್ಲಾಸ್ಲಿ 1 ಗ್ಲಾಸ್ ಹಾಕ್ಕೊಂಡೆ ನೋಡಿರಿ. ಇದು 2.5 ಗ್ಲಾಸ್ ಇಡಕತ್ತೀನಿ ನೋಡಿರಿ ನೀರು. ನೋಡಿರಿ ಈ ಥರ ಕುದಿಬೇಕು ನೋಡಿರಿ. ಈಗ ರವೆ ಹಾಕಕತ್ತೀನಿ ನೋಡಿರಿ. ತಿರುಗಬೇಕು ರೀ. ಈಗ ಈ ಥರ ಆಯ್ತು ನೋಡಿರಿ. ತಿರುಗಿದ ಮೇಲೆ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ರೀ. ಇದು ಕುದಿಯಕತ್ತದ ನೋಡಿರಿ. ಈಗ ಹಂಗೆ ತಿರು
ತಿರುಗಬೇಕು ರೀ ಕುದಿಯೋ ಹೊತ್ತಿಗೆ. ಹಂಗೆ ತಿರುಗ್ಕೊಂತ ಇರ್ಬೇಕು, ಇಲ್ಕಂದ್ರೆ ತಳ ಹಿಡಿದು ಬಿಡ್ತದ್ರಿ ಅದು. ಮತ್ತೆ ತಿರುಗ್ಲಕತ್ತೀನಿ ನೋಡ್ರಿ. ಈಗ ಈ ಥರ ತಿರುಗಬೇಕು ನೋಡಿರಿ. ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು ರೀ, ಸ್ವಲ್ಪ ಅಳ್ಳ ಬಿಡ್ಬೇಕು ರೀ. ಮುಚ್ಚಿದೆ ನೋಡಿರಿ. ಈಗ ನೋಡಿರಿ ಈ ಥರ ಆಗ್ಯದ ನೋಡಿರಿ ಹಳ್ಳಿದು ಉಪ್ಪಿಟ್ಟು. ಸ್ಲೋ ಇಡ್ಬೇಕು ರೀ ಗ್ಯಾಸ್, ಅಳ್ಳ ಬಿಡೋ ಹೊತ್ತಿಗೆ ಈ ಥರ